ನಮಸ್ಕಾರ ವೀಕ್ಷಕರೇ, ಪ್ರತಿಯೊಂದು ಜೀವನದಲ್ಲಿ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಹೇಳಂಥ ವಿಶೇಷಗಳು. ಯಾಕಂದರೆ ಮಕ್ಕಳು ತುಂಬ ತಾಯಿ ತಂದೆ ಮೊದಲ ಕಾಲದಲ್ಲಿ ಆದರೆ ಒಂದು 5-6 ಜನ ಮಕ್ಕಳಿರ್ತಿದ್ರು. ಇವಾಗ ಒಬ್ಬ ಮಗಳೇ ಒಬ್ಬ ಮಗನೇ. ಆದರೆ ಅವರಿಗೆ ವಿದ್ಯಾಭ್ಯಾಸವನ್ನು ನಮ್ಮ ಕರೆಕ್ಟವಾಗಿ ತಲೆಯಲ್ಲಿ ಬರಬೇಕಾದ್ರೆ ಅದಕ್ಕೆ ಏನು ಕಾರಣಗಳಿದೆ, ಯಾವ ಥರ ನಮ್ಮ ಟೈಮ್ ಇದೆ ಮಗು ಬಗ್ಗೆ ನಾವು ಕರೆಕ್ಟಾಗಿ ವಿದ್ಯಾಭ್ಯಾಸ ತಿಳ್ಕೊಬೇಕು. ತಾಯಿ ತಂದೆ ಮಾತು ಕೇಳ್ತಾ ಇಲ್ಲ, ಮನೆಯಲ್ಲಿ ಯಾರು ಹೇಳಿದ ಮಾತು ಕೇಳ್ತಾ ಇಲ್ಲ, ಮಗು ಚೆನ್ನಾಗಿ ಓದ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ತುಂಬ ತೊಂದರೆಗಳು ಆಗಿದೆ ಅಂದರೆ ಆ ವಿದ್ಯೆಯಲ್ಲಿ ಏನು ಕಾರಣ ಇದೆ ಅಂತ ನಾವು ಜಾತಕವನ್ನು ನೋಡಿ, ಡೇಟ್ ಆಫ್ ಬರ್ತವನ್ನು ನೋಡಿ, ಟೈಮನ್ನು ನೋಡಿ ನಾವು ತಿಳ್ಕೊಂಡ್ರೆ ಖಂಡಿತವಾಗಿ ಅವರಿಗೆ ಪ್ರತಿಫಲ ಸಿಗುತ್ತೆ. ಅಕಸ್ಮಾತ್ ಅವರಿಗೆ ಜಾತಕದಲ್ಲಿ ದೋಷ ಇದ್ದು ಅವರಿಗೆ ವಿದ್ಯೆ ನೀವು ಅಂಟಲಿಲ್ಲ ಅಂದರೆ ತಾಯಿ ತಂದೆ ಬಡಿಯೋದ್ರಿಂದ ಗುರುಗಳಿಂದ ಬೇಯಿಸ್ಕೊಂಡ್ರಿಂದ ನಿಮಗೆ ಯಾವ ಕೆಲಸ ಆಗೋದಿಲ್ಲ. ಮಕ್ಕಳದು ಡೇಟ್ ಆಫ್ ಬರ್ತು, ಟೈಮಿಂಗ್ ಮತ್ತು ಮಕ್ಕಳಿಗೆ ವಿದ್ಯಾ ಪೆಂಡೆಂಟ್ ಅಂತ ಬರುತ್ತೆ. ಆ ವಿದ್ಯಾ ಪೆಂಡೆಂಟ್ ಸರಸ್ವತಿ ದೇವ್ರ ಜಾಗದಲ್ಲಿಟ್ಟು ಪೂಜೆ ಮಾಡಿ ವಿದ್ಯಾ ಪೆಂಡೆಂಟ್ ಮಗನಿಗೆ ಅವನ್ನ ಧರಿಸಿದ ನಿಜ ಇತ್ತಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮುಂದೆ ಯಾವುದೇ ಕಂಟಗಳು ಬರೋದಿಲ್ಲ. ಈ ವಿದ್ಯೆನೇ ಭಾಗ್ಯ. ಮಕ್ಕಳಿಗೆ ವಿದ್ಯೆ ಬಗ್ಗೆ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ.